ವಾಯುಗುಣವನು ಸರ್ಪವು ಬಲ್ಲುದು, ಮಧುರ ಗುಣವನು ಇರುವೆಯು ಬಲ್ಲುದು. ಗೋತ್ರದ ಗುಣವನು ಕಾಗೆಯು, ಗೋತ್ರ ಅಂದರೆ ಗುಂಪು ಗುಣ ಅಂತ, ವಂಶಾವಳಿ ಅಂತಲೂ ಒಂದರ್ಥ, ಇನ್ನೊಂದರ್ಥ ಗುಂಪು ಗುಣ ಅಂತ. ಕಾಗೆ ಊಟ ಕಾಣ್ತಿದ್ದಂಗೆ ಕಾ 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 ಅಂತ ಎಲ್ಲರನ್ನೂ ಕರೆದ್ಬಿಟ್ಟು ಜೊತೆಲಿ ಊಟ ಮಾಡೋಣಪ್ಪ. ಬಸವಣ್ಣವ್ರು ಹೇಳಿದ್ರಲ್ಲ ಸಾಮೂಹಿಕ ಭೋಜನ, ಅದನ್ನು ಪ್ರತಿಯೊಂದು ಕಾಗೆನೂ ಮಾಡುತ್ತಾರೆ. ಬಸವಣ್ಣ ಅಷ್ಟೇ ಅಲ್ಲ, ಪ್ರತಿಯೊಂದು ಕಾಗೆನೂ ಸಾಮೂಹಿಕ ಭೋಜನ. ಮತ್ತು ಮನುಷ್ಯ ಯಾಕೆ ಹಿಂಗೆ? ಇದು ಕಾರಣ ಮನುಜಗೆ ಬಂದು. ಮನುಷ್ಯ ಯಾಕೆ ಈ ಥರ ನೇಚರಿಂದ ಡಿಸ್ಕನೆಕ್ಟ್ ಆಗೋಗ್ಬಿಟ್ಟು ಈ ಥರ ಆಗಿದ್ದಾನೆ ಅಂದರೆ, ಇದು ಕಾರಣ ಅಂದರೆ ಇವ್ರು ಯಾಕೆ ನಮ್ಗೆ ಪ್ರೀತಿ ತೋರಿಸ್ತಾ ಇದ್ದಾರೆ? ನಮಗೆ ಲೈನ್ ಆಗ್ತಾ ಇರ್ಬೇಕು ಇವರು. ಇದು ಕಾರಣ. ಇವನು ಯಾಕೆ ಬ್ಯಾಗೆಲ್ಲ ಇಳಿಸ್ಕೊಡ್ತಾ ಇದ್ದಾನೆ ಮನೆ ಮುಂದೆ ಬಂದು? ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೋತಾನೆ ಅಂತ ಕಾಣ್ತದೆ. ಇದು ಕಾರಣ. ಅವ್ರು ಯಾಕೆ ನಮ್ಗೆ ಸೀಟ್ ಬಿಟ್ಕೊಟ್ರು? ಏನೋ ನಮಗೆ ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳ್ಳೋಕ್ಕೆ. ಇದು ಕಾರಣ. ಪ್ರತಿಯೊಂದು ಆ್ಯಕ್ಷನಲ್ಲೂ ಇದು ಕಾರಣ. ಯಾವ ಕಾರಣನೂ ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳಿ. ಏನಕ್ಕಿರ್ಬೋದು ಅಂತ ಹುಡುಕ್ ಯಾವ ಕಾರಣನೂ ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳಿ. ಆದರೂ ನಾವೇನಂತೀವಿ? ಏನೋ ಇರಬೇಕಲ್ವಾ, ಸುಮ್ಮನೆ ಮಾಡ್ತಾರಾ? ಆ ಕಾರಣವಾಗಿ ಸಹಾಯ ಮಾಡಿದ್ರು ಅಂತ ತಗೊಳಕ್ಕೆ ಸಾಧ್ಯನೇ ಇಲ್ಲ. ವಿ ವಾಂಟ್ ಟು ಕನ್ಕ್ಲೂಡ್ ಸಮಥಿಂಗ್ ಮಸ್ಟ್ ಬಿ ದೇರ್. ಇದು ಕಾರಣ ಮನುಷ್ಯನಿಗೆ ಬಂದಿದ್ದು. ಆ ಕಾರಣವಾಗಿ ಬದುಕ್ತಾ ಇದ್ದಾವೆ. ಬರ್ಡು ಮರಿ ಹಾರವ ಶಕ್ತಿ ಬರ್ತಾ ಇದ್ದಂಗೆ ಬಾ ಸೌತ್ ಆಫ್ರಿಕಾಗೆ ಅಂತ ಹೇಳೋದು ಇಲ್ಲ ಮರಿಗೆ. ಅದನ್ನು ನೋಡ್ಬಿಟ್ಟು ಹಂಗೆ ಹಾರಕ್ಕೆ ಶುರು ಮಾಡಿದ್ರೆ ಬರ್ಡ್ ಹಿಂದ್ಗಡೆ ಮರಿ ಬರ್ಡ್ ಹಾರ್ಕೊಂಡು ಹೋಗ್ತಾ ಇರುತ್ತೆ. ತಾಯಿ ಆಗಲಿ ಮರಿ ಆಗಲಿ ಒಂದು ಕ್ಷಣಕ್ಕೂ ಹಿಂಗೆ ತಿರುಗಿ ನೋಡೋದಿಲ್ಲ ಆ ಗೂಡನ್ನು. ಯಾರ್ರೀ ಹೀರೋ? ಒಡೆಯಪ್ಪ ಅಲ್ಲಿ ಕಂಬ ತಪ್ಕೊಂಡು ಹತ್ನಲ್ಲಯ್ಯ ಸಿನಿಮಾದಲ್ಲಿ, ಕಸ್ತೂರಿ ನಿವಾಸ, ನನ್ನ ಬಂಗ್ಲೆ, ಅದಾ ಹೀರೋ? ಈ ಬರ್ಡ ಹೀರೋ? ಯಾಕೆ ಹೇಳಿ ಬರ್ಡ್ ತಿರುಗಿ ನೋಡಲಿಲ್ಲ? ಇವನು ಯಾಕೆ ಹೇಳಿ ಹಿಂಗೆ ತಪ್ಕೊಂಡು ಹತ್ತ? ಆ ಮನೆಯಿಂದ ಅವನ ಗೌರವ ನಿಂತಿತ್ತು. ತಾನೇ ಸತ್ತೋದಂಗೆ ಆಗೋಯ್ತು ಅವನಿಗೆ. ಅದಕ್ಕೆ ಸತ್ತೋದ ಹಾರ್ಟ್ ಅಟ್ಯಾಕಾಗಿ ಅಲ್ಲೇ. ಪಡೆಯಪ್ಪ ಫಿಲ್ಮ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಮನೆಯಿಂದ ಈಚೆ ಬರ್ತಾ ಇದ್ದಂಗೆ ತಪ್ಕೊಂಡು ಮನೆ ತಪ್ಕೊಂಡು ಸತ್ತೇ ಹೋಗ್ತಾರೆ. ಆ ಬರ್ಡ್ಗೆ ಗೊತ್ತು, ಇಂಥ 1000 ಮನೆ ಕಟ್ತೀನಿ ನಾನು ಅಂತ. ನಾನು ಕಟ್ಟದ ಮನೆ ನನ್ನ ಕಟ್ತದ ಅಂತ ಬರ್ಡ್ಗೆ ಗೊತ್ತು. ಮನುಷ್ಯನಿಗೆ ಇಂಥ ಮನೆ ಇನ್ನೊಂದು ಕಟ್ಕೊಳ್ತೀನಿ ಅಂತ ಅನ್ಸೋದೇ ಇಲ್ಲ. ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಯಾಕೆ ಅಂದರೆ ಬರ್ಡು ನ್ಯಾಚುರಲ್ ಆಗಿದೆ, ನಿಸರ್ಗದ ಜೊತೆಯಲ್ಲಿದೆ. ಯಾರು ನಿಸರ್ಗದ ಜೊತೆಯಲ್ಲಿ ಸಂಪರ್ಕ ಸೇರ್ಕೊಂಡಿರ್ತಾರೆ ಅವರು ನ್ಯಾಚುರಲ್ ಆಗಿರ್ತಾರೆ. ನೇಚರ್ ಇಂಟೆಲಿಜೆನ್ಸ್ ಫ್ಲೋಸ್ ಇನ್ ದೆಮ್. ಅವರೇಕಾಯಿ ಬೆಳೆದವ್ರಿಗೆ ಗೊತ್ತು, ಅವರೇಕಾಯಿ ವಾಸನೆ ಬರೋವರೆಗೂ ಹುಳನೇ ಇರಲ್ಲ. ಎಲ್ಲಿದೆಯೋ ಎಲ್ಲಿರುತ್ತೋ ಯಾರಿಗೂ ಗೊತ್ತಿಲ್ಲ. ಅದ್ರ ವಾಸನೆ ಶುರು ಆಗ್ತಿದ್ದಂಗೆ, ಸೊನೆ ಅಂತಾರೆ, ಶುರು ಆಗ್ತಿದ್ದಂಗೆ ಹಸುರು ಹುಳ ಅದು ಎಲ್ಲಿಂದ ಬರ್ತದೋ. ಕಂಬಳಿ ಹುಳು ತನ್ನ ಎಂಜಲಲ್ಲಿ ತನಗೊಂದು ಮನೆ ಸುತ್ತ ಕಟ್ಕೊಂಡು ಗೂಡು ಕಟ್ಕೊಂಡ್ಬಿಟ್ಟು ಈಚೆ ಬರ್ಬೇಕಾದ್ರೆ ಚಿಟ್ಟೆ. ಇದು ನೇಚರ್ ಇಂಟೆಲಿಜೆನ್ಸ್. ನಾವು ನಮ್ಮ ತಲೆ ಒಳಗೆ ಸಿಕ್ಕಾಕೊಂಡು ಸೈಂಟಿಫಿಕ್ ಲಿವಿಂಗ್ ಬೀಯಿಂಗ್ ಜೊತೆಗೆ, ಜೀವಂತವಾಗಿರೋರ ಜೊತೆಗೆ ಏನೋ ಮಾಡ್ದ. ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳ್ತಾ ಇಲ್ಲ. ಆಯಿತು ಬಿಡಪ್ಪ ಅಪ್ಪ, 10,000 ಬೆಳೆಸ್ಬಿಟ್ಟೆ, ಹೆಂಗಾಯ್ತು? ಹಿಂಗಾಯ್ತು, ಆಯಿತು ಬಿಡು ಪರವಾಗಿಲ್ಲ. ಫೇಲ್ ಆಗೋದೆ ನಾನು, ಯಾಕೆ ಹಿಂಗಾಯ್ತು? ಆಯಿತು ಬಿಡು ಪರವಾಗಿಲ್ಲ, ಸೊ ಓಕೆ. ಯಾಕಂದರೆ ಫೇಲ್ ಆದವನಿಗಿಂತ ಕಷ್ಟ ತಂದೆಗಾಗುತ್ತೆ ಅಂದರೆ, ತನ್ನ ಕ್ಲಾಸ್ಮೇಟ್ಸ್ಗಳೆಲ್ಲರೂ ಮುಂದಿನ ಕ್ಲಾಸ್ಗೆ ಹೋಗಿ ತಾನು ಒಂದು ಕ್ಲಾಸ್ ಕೆಳಗೆ ಕೂತ್ಕೊಳ್ಳೋವಂಥ ಘೋರ ಶಿಕ್ಷೆ, ಅದಕ್ಕಿಂತ ತಂದೆ ಕೊಡೋಕ್ಕಾಗುತ್ತಾ? ಬೈಗಳದ ಮೂಲಕ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬೇರೆ ಕ್ಲಾಸ್ ಆಗೋದು. ಫಾರ್ ಎವರ್ ದೇ ಆರ್ ಸಪ್ರೇಟ್ ಕ್ಲಾಸ್. ಎಸ್ಪೆಷಲಿ ಹೆಣ್ಮಕ್ಳು SLC ಫೇಲ್ ಆದರೆ ನೇಣು ಹಾಕ್ಕೊಂಡಿರೋದು ಹೆಂಗೆ ಪೇಪರಲ್ಲಿ ಬರುತ್ತೆ ಅಂದರೆ ಅರ್ಥ ಏನು? ಯಾವ ಮುಖ ಹೊತ್ಕೊಂಡು ಮನೆಗೆ ಹೋಗಲಿ ಅಂತ. ಅಂದರೆ ನೀವೇನು ತಯಾರಿ ಮಾಡಿದ್ದೀರಾ? ಯಾವ ಮುಖ ಇದ್ರೂ ಮನೆಗೆ ಬರ್ಬೋದು ನೀವು ಅಂತ ತಯಾರಿ ಮಾಡಿದ್ದೀರಾ? ಇಂಥದ್ದೇ ಮುಖ ಹೊತ್ಕೊಂಡು ಬಾ ಅಂತ ತಯಾರಿ ಮಾಡಿದ್ದೀರಾ? SLC ಪಾಸ್, ಫಸ್ಟ್ ಕ್ಲಾಸ್,
ಅವ್ರಿಗಿಂತ ಜಾಸ್ತಿ ತಗೊಳ್ಳುವ ಮುಖ ಇದ್ದರೆ ಮಾತ್ರ ಬರಬೇಕಿಲ್ಲ, ಸತ್ತೋಗ್ಬೇಕು ಅಂತ ನಮ್ಮ ಸ್ವಂತ ಮಗುಗೆ ನಾವು ತಯಾರಿ ಮಾಡಿರೋದು ಗೊತ್ತೇ ಇಲ್ಲದೆ. ಬಿಕಾಸ್ ನಾವು ಸೈಂಟಿಫಿಕ್. ಏನೇ ಮಾಡಿದ್ರೂ ಪರವಾಗಿಲ್ಲ, ಐ ಹ್ಯಾವ್ ಎ ಪ್ಲೇಸ್. ನಾನು ಎಷ್ಟೇ ಫೇಲ್ಯೂರ್ ಆದರೂ ಪರವಾಗಿಲ್ಲ, ಐ ಹ್ಯಾವ್ ಎ ಪ್ಲೇಸ್. ನನ್ನ ಜೀವನದಲ್ಲಿ ನಾನು ಏನೇ ಮಿಸ್ಟೇಕ್ ಮಾಡಿದ್ರೂ ಪರವಾಗಿಲ್ಲ, ಎಲ್ಲಿ ಜಾರ್ ಬಿದ್ದರೂ ಪರವಾಗಿಲ್ಲ, ಎಷ್ಟು ಕಳ್ಕೊಂಡ್ರೂ ಪರವಾಗಿಲ್ಲ, ಐ ಹ್ಯಾವ್ ಎ ಪ್ಲೇಸ್. ಆ್ಯಂಡ್ ದಟ್ ಪ್ಲೇಸ್ ನೇಮ್ ಈಸ್ ಹೋಮ್. ಅದಕ್ಕೆ ಹೌಸಸ್ ಆರ್ ಮೇಡ್ ಇನ್ ಬ್ರಿಕ್ಸ್, ಹೋಮ್ ಈಸ್ ಮೇಡ್ ಅಪ್ ಆಫ್ ಹಾರ್ಟ್. ಯಾಕಂಗೆ ಬದುಕ್ತಾ ಇಲ್ಲ ನಾವು ಅಂದರೆ ವಿ ಆರ್ ಸೈಂಟಿಫಿಕ್ ಟು ದ ಲಿವಿಂಗ್ ಬೀಯಿಂಗ್. ಸೊ ವಾಟ್? accepting, receiving, forgiving. ಅವ್ರದೇ ತಪ್ಪು ಆದರೆ ನಮ್ಮ ತಪ್ಪು ಅಂತ ಬೈತಿದ್ದಾರೆ. ಆಗ ನಿಂದೇ ತಪ್ಪಿಟ್ಕೊಂಡು ನನ್ನ ಕೇಳ್ತೀಯಾ ಅನ್ನೋದು ಸೈಂಟಿಫಿಕ್ಕು. ಯಾಕೆಂದರೆ ಸೈನ್ಸ್ ಹೇಳುತ್ತೆ, ರೀಸನಿಂಗು. ಅವ್ರು ತಪ್ಪಿಟ್ಕೊಂಡು ನಮ್ಮನ್ನ ಹೆಂಗೆ ಕೇಳ್ತಾರೆ ಅಂತ ಸೈನ್ಸ್ ಹೇಳುತ್ತೆ. ಪ್ರೇಮ ಏನು ಹೇಳುತ್ತೆ? ತಪ್ಪು ಯಾರ್ದಾರಾಗಲಿ ಈಗ ಡಿಸ್ಟರ್ಬ್ ಆಗಿದ್ದಾರೆ, ನಮ್ಮದು ಅವ್ರದ್ದು ಕಿರ್ಚಾಡ್ತಾ ಇದ್ದಾರೆ. ಈಗ ನಾನು ಇನ್ನೊಂದಷ್ಟು ಹೇಳಿ ಇನ್ನಷ್ಟು ಕಿರ್ಚಾಟ ಜಾಸ್ತಿ ಮಾಡಿ ಅವ್ರಿಗೆ ನಾನು ಇನ್ನಷ್ಟು ನರಳಕ್ಕೆ ಸಪೋರ್ಟ್ ಮಾಡಲಾ, ಅಥವಾ ಏನು ಡಿಸ್ಟರ್ಬೆನ್ಸ್ ಇದೆಯೋ ಆಚೆ ಹಾಕ್ಬಿಡ್ಲಿ ಅಂತ ಸುಮ್ಮನೆ ಕೇಳ್ಕೋಬೇಕಾ? ಆ ಸುಮ್ಮನಿರುವಿಕೆ ಜೀವಂತಿಕೆ ಜೊತೆ ಇರಬೇಕಾದಂಥ ನಿಯಮ. ಸೊ ಏನು ಸ್ಪಿರಿಚುಯಾಲಿಟಿಲಿ ಹೇಳ್ತಿದ್ದಾರೆ ತ್ರಿಮೂರ್ತಿ ಅಂತ, ಟ್ರಿನಿಟಿ ಅಂತ ಏನು ಹೇಳ್ತಿದ್ದಾರೆ, ಆ ಥರ 3 ತಲೆ ಇರೋನು ಯಾರೂ ಇಲ್ಲ. ಸಾಧು ಸತ್ಪುರುಷರು ಆನೆ ಮುಖ, ಹಾವನ್ನ ಬೆಲ್ಟ್ ಮಾಡ್ಕೊಂಡಿರೋವ, ಹಾವುಗಳನ್ನ ಕಟ್ಕೊಂಡಿರೋವ, ಇಂಥವ ಬಿದ್ದಾನೆ ಅಂತ ಯಾವ ಸತ್ಪುರುಷನೂ ಹೇಳಲ್ಲ. ದೇ ಆರ್ ನಾಟ್ ಮಿಸ್ಲೀಡರ್ಸ್. ವಿವೇಕ ಚೂಡಾಮಣಿ, ವಿವೇಕವಂತರವರು. ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ ಅಂತ ಹೇಳಿದ ಪುಣ್ಯಾತ್ಮ ನಮಗೆ ಇಂಥ ಅರ್ಧ ಹೆಂಗಸು, ಅರ್ಧ ಗಂಡಸು, ಅರ್ಧ ನಾರೀಶ್ವರ, ಹುಲಿಗೊಬ್ಬ, ಒಂದು ದೇವ್ರಿಗೊಂದು ಹುಲಿ, ಒಬ್ಬನಿಗೆ ಕಾಗೆ, ಒಬ್ಬನಿಗೆ ಇಲಿ, ಒಂದೊಂದು ದೇವ್ರಿಗೆ ಒಂದೊಂದು ಪ್ರಾಣಿದು ವಾಹನ ಕೊಟ್ಬಿಟ್ಟು ಇದನ್ನು ತೋರಿಸ್ಕೊಡ್ತಾರ ನಮ್ಗವರು. ಅವ್ರು ಹೇಳ್ತಾ ಇರೋಂಥದ್ದು ತ್ರಿಮೂರ್ತಿ ನಮ್ಮ 3 ಸ್ತರಗಳ ಬಗ್ಗೆ. 3 ಸ್ತರಗಳು: ಸೈಲೆನ್ಸ್, ಮ್ಯೂಸಿಕ್, activity. Be scientific to the things. Be loving to living beings. ಇನ್ನೊಂದು ಉಳಿತಲ್ಲ, be mystical to oneself. ನನ್ನೊಳಗೆ ನಾನು ಕೂತಿದ್ದೀನಿ, ಡಿಸ್ಟರ್ಬ್ ಆಗಿದ್ದೀನಿ, ಧ್ಯಾನ ಮಾಡ್ತಿದ್ದೀನಿ ಅಥವಾ ಏಕಾಂತದಲ್ಲಿದ್ದೀನಿ, ಧ್ಯಾನನೂ ಮಾಡ್ತಾ ಇಲ್ಲ, ಏನಿಲ್ಲ, ನನ್ನಷ್ಟಕ್ಕೆ ನಾನಿದ್ದೀನಿ. ಈಗ ಎಲ್ಲ ಡೋರ್ಗಿರೆಲ್ಲ ಕ್ಲೋಸ್ ಮಾಡಿ ನನ್ನ ಪಾಡು ನಾನಿದ್ದೀನಿ. ಆಗ ನನಗೆ ಯಾಕೆ ಹಿಂಗೆ ಆಲೋಚನೆ ಬರುತ್ತೆ? ಇದು ಸೈನ್ಸು. ವೈ? ನನಗೆ ಯಾಕೆ ಹಿಂಗೆ ಆಗುತ್ತೆ? ವೈ? ನಂಗೆ ಹಿಂಗೆ ಆಗಬಾರ್ದಾಗಿತ್ತು. ಕಂಪ್ಯಾರಿಸನ್. ಅವ್ರಿಗೆ ಹಂಗೆ ಆಗಲಿಲ್ವಲ್ಲ, ಕಂಡಮ್ನೇಷನ್. ಇವ್ರಿಗೆ ಹಿಂಗಾಗಲಿ, ಕ್ರಿಟಿಸೈಸಿಂಗ್. ಯಾಕೆ ಅವ್ರಿಗೆ ಹಂಗೆ ಆಗಬಾರ್ದಾಗಿತ್ತು? ನಿಮಗೆ ತಪ್ಪು ಮಾಡಿಲ್ಲದೆ ಇದ್ರು ಹಿಂಗಾಗಿದೆ ಅಂತ ಏನು ಹೇಳ್ತಾ ಇಲ್ಲ ನಾನು. ಇಫ್ ಯು ಥಿಂಕ್ ವೈ, ಹೌ, in that way your disturbance will be more. You are already disturbed. You have closed the world. ಪ್ರಪಂಚನೇ ಕ್ಲೋಸ್ ಮಾಡಿಬಿಟ್ಟು ಒಂದು ರೂಮ್ ಒಳಗೆ ಕೂತ್ಬಿಟ್ಟಿದ್ದೀರಲ್ಲಪ್ಪ. ಯಾರ ಜೊತೆಲೂ ಕಮ್ಯುನಿಕೇಟ್ ಮಾಡೋಕ್ಕಾಗದೇ ಇರೋ ಸ್ಥಿತಿಲಿ ಇದ್ದೀರಲ್ಲ. ಆ ಡಿಸ್ಟರ್ಬಿಂಗ್ ಸ್ಟೇಟಲ್ಲಿ ನೀವು ಯಾಕೆ ಹಿಂಗಾಯಿತು ಅಂದರೆ ಇನ್ನೂ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ನನಗೆ ಯಾಕಾಗುತ್ತೆ? ಇನ್ನೂ ಜಾಸ್ತಿ. ಸಮಾಧಾನವಾಗಿದ್ದಾಗ ಯಾಕೆ ಹಿಂಗಾಯಿತು ಅಂತ ನೋಡೋಣ. ಈಗೇನು ಮಾಡಬೇಕು? Now, be mystical for yourself. Be mystical. Mystical ಅಂದರೆ ಏನು? ಒಂದು ಹೂ ಅರಳಿದೆ, ಯಾಕೆ ಹಳದಿ ಕಲರು? ಎಲ್ಲಿಂದ ಬಂತು ಈ ಹಳದಿ ಕಲರು? ಅದು ಸೈಂಟಿಸ್ಟ್ ಕೆಲಸ. ಇದ್ರದ್ದು ಕಂಪೋಸಿಷನ್ ಏನು? ಈ ಸ್ಮೆಲ್ದು ಕೆಮಿಕಲ್ ಫರ್ಮೆಂಟೇಷನ್ ಕಾಂಬಿನೇಷನ್ ಏನು? ಅದು ಸೈಂಟಿಸ್ಟ್ ಕೆಲಸ. ಯು ಆರ್ ನಾಟ್ ಸೈಂಟಿಸ್ಟ್. ಬಿಕಾಸ್ ನೀವು ಸೈಂಟಿಸ್ಟ್ ಆದರೆ ಹಂಗೆ ನೋಡಿ, ರಸ್ತೆಯಲ್ಲಿ ಹೋಗ್ತಿರೋ ಹೂಗಳಿಗೆಲ್ಲ ನೀವು ಸೈಂಟಿಸ್ಟಾ? ಅಲ್ಲಿ ಯಾಕೆ ಏನು ಅಲ್ಲ, ನೋಡಿ ಆನಂದಿಸೋದು. ನೋಡೋದ್ರಿಂದ ಏನಾಗುತ್ತೆ ನಮಗೆ? ಅದೇ ಆನಂದ. ನೋಡಿ, ಹೂ ನೋಡಿ ಆನಂದಿಸೋದು ಅಂದರೆ ಅದೇ ಬೇರೆ ಇದೇ ಬೇರೆ ಅಲ್ಲ.
ಹೂ ನೋಡುವಾಗ ಏನಾಗುತ್ತೆ ಅದು ಆನಂದ, ಏನು ಅನ್ನಿಸ್ತಾ ಇದ್ರೆ ಅದೇ ಆನಂದ. ಇಟ್ಸ್ ಎ ರೆಸ್ಪಾನ್ಸ್ ಟು ದ ಬ್ಯೂಟಿ. ಹೂ ನೋಡಿದಾಗ ಹೇಗೆ ನೋಡ್ತೀವಿ, ಬರ್ಡ್ಗಳ ಸೌಂಡ್ನ ಹೇಗೆ ಯಾವುದೇ ರೀತಿ ಏನು ಭಾಷೆ ಮಾತಾಡ್ತಾ ಏನು ಅಲ್ಲೇ ಸುಮ್ಮನೆ ಹೆಂಗೆ ಕೇಳಿಸ್ಕೊತೀವಿ, ಹರಿಯುವ ನದಿಯ ಶಬ್ದನ ಹೇಗೆ ಕೇಳ್ಕೊಳ್ತೀವಿ, ಜಲಪಾತದ ಶಬ್ದನ ಹೇಗೆ ಕೇಳ್ಕೊಳ್ತೀವಿ, ಗಾಳಿಯ ಶಬ್ದನ ಹೇಗೆ ಕೇಳಿಸ್ಕೊಳ್ತೀವಿ, ಸಮುದ್ರದ ಭೋರ್ಗರೆತನ ಹೇಗೆ ಕೇಳಿಸ್ಕೊತೀವಿ, ಅದು ಮಿಸ್ಟಿಕಲ್. ಯಾಕೇನೂ ಇಲ್ಲ, ಲವಿಂಗೂ ಇಲ್ಲ, ಅಟ್ಯಾಚ್ಮೆಂಟು ಇಲ್ಲ, ಡಿಟ್ಯಾಚ್ಮೆಂಟು ಇಲ್ಲ, ರನ್ನಿಂಗ್ ಫಾರು ಇಲ್ಲ, ರನ್ನಿಂಗ್ ಎಗನೆಸ್ಟು ಇಲ್ಲ, ಜಸ್ಟ್ ಬಿ ಸ್ಟೇಟ್, ಫುಲ್ ಆಫ್ ಡಿಸ್ಟರ್ಬೆನ್ಸ್. ಐ ಆಮ್ ನಾಟ್ ಆಸ್ಕಿಂಗ್ ವೈ. ತುಂಬ ಕಣ್ಣೀರು ಬರ್ತಾ ಇದೆ, ಅಳ್ತಾ ಇದ್ದೀನಿ, ಯಾಕೆ ಅಂತ ಕೇಳ್ತಾ ಇದ್ದೀನಿ. ಜಸ್ಟ್ ಮಿಸ್ಟಿಕಲ್. ಹ್ಯಾಪಿ, ಖುಷಿ ಇದ್ದರೆ ಅಯ್ಯೋ ನಾ ತುಂಬ ಖುಷಿಯಾಗಿದ್ದೀನಿ, ಇವತ್ತೇನೋ ನಂಗೆ ಕಾದಿದೆ ಅಂತ. ನೋಡಿ, ಈ ಖುಷಿ ಇದೆ, ಅದನ್ನು ನಾಶ ಮಾಡುವ ಅಪ್ರೋಚ್ ಹೆಂಗಿದೆ. ತುಂಬ ನಗ್ತಾ ಇದ್ದೀನಿ ಇವತ್ತು, ತುಂಬ ಖುಷಿಯಾಗಿದೆ, ನಂಗೆ ಇವಾಗೇನೋ ಕಾದಿದೆ ಅಂತ ಹೆದರ್ಕೊಂಬಿಟ್ಟು ಈ ಖುಷಿನ ನಾಶ ಮಾಡಿಬಿಡೋದು ನಾವು. ಅದೇ ನಮ್ಮನ್ನು ಡಿಸ್ಟರ್ಬ್ ಮಾಡೋವಂಥ ವಿಷಯನ ಯೋಚನೆ ಮಾಡಿ 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 ಎಲ್ಲರ ಹತ್ರ ಹೇಳಿ 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 ಫೇಸ್ಬುಕ್ಕಲ್ಲಿ ಬರೆದು ಹೆಚ್ಚಿಸ್ಕೊಂಡು ಹೋಗೋದು ನೆಗೆಟಿವ್ ಎನರ್ಜಿನ. ಪಾಸಿಟಿವ್ ಎನರ್ಜಿ ಒಂದು ಸ್ವಲ್ಪ 2-3 ಸಲ ನಗ್ತಿದ್ದಂಗೆ ಇವತ್ತೇನೋ ನಂಗೆ ಕಾದಿದೆ. ವಾಟ್ ಆರ್ ಅಗ್ಲಿ ನೆಗೆಟಿವ್ ಅಪ್ರೋಚ್. If you shift this principle, what happens? ದುಃಖ ಆದಾಗ ನಂಗೆ ಖುಷಿ ಕಾದಿದೆ, ಅದಕ್ಕೆ ದುಃಖ ಬಂದಿದೆ ಅಂತ. ಸೊ ತ್ರಿಮೂರ್ತಿ, ಟ್ರಿನಿಟಿ ಇದ್ರೆ ಹಾಗೆ ಒಳಗಡೆ ಅಕಾರಣವಾಗಿ ಮೌನದಿಂದ ಒಂದು ಸಂತೋಷ ಆಯಿತು, ಒಂದು ಈಸಿನೆಸ್ ಬಂತು, ಒಂದು ತೃಪ್ತ ಭಾವ. ಏನೂ ಕಾರಣ ಇಲ್ಲ, ಸುಮ್ಮನೆ ತೃಪ್ತ ಭಾವ. ಅದಕ್ಕೆ ಸುಮ್ಮನೆ ಆ ಸ್ಥಿತಿ. ಬಿ ಮಿಸ್ಟಿಕಲ್, in search of yourself. Be mystical. Why ನನ್ನ ಬೆನ್ನಲ್ಲಿ, ನಮ್ಮ ಮೆಡಿಟೇಷನ್ ಬರೋರು ಹೇಳ್ತಾರೆ, ನನ್ನ ಬೆನ್ನಲ್ಲಿ ಒಂಥರ ಛಳಕ್ ಅಂದ್ಬಿಡ್ತು. ಯಾಕೆ, ಏನು ಮಾಡ್ಬೇಕು, ಯಾಕೆ ಅಂತ ತಿಳ್ಕೊಂಡು ಸೈಂಟಿಸ್ಟಾ ನೀನು? ಆಯಿತು ಎಕ್ಸ್ಪೀರಿಯನ್ಸ್ ಆ್ಯಂಡ್ ತೆರಾ ತುಜ್ಕೋ ಅರ್ಪಣ್, ಡ್ರಾಪ್ ಇಟ್. ಫರ್ದರ್ ಎಕ್ಸ್ಪೀರಿಯನ್ಸ್ ಇಲ್ಲ, ಇದು ಯಾಕೆ ಅಂತ ಯು ಗೆಟ್ ಕಾಟ್ ಇನ್ ದ ಮೈಂಡ್ ಆ್ಯಂಡ್ ಫರ್ದರ್ ಮೂಮೆಂಟ್ ವೋಂಟ್ ಹ್ಯಾಪನ್. ಏನೇ ಅನುಭವ ಆಗಲಿ, ಆ ಅನುಭವ ಇರುವವರೆಗೆ ಮಾತ್ರ ಅನುಭವ. ಅದು ಆ ಅನುಭವದ ಈಚೆ ಬಂದ ಮೇಲೆ ಅದು ಮೆಮೊರಿ. ಒಂದು ಅನುಭವನ ಹೇಗೆ ನೋಡ್ಬೋದು ಅಂದರೆ, ಒಂದು ಕ್ಯಾಮ್ರಾ ವಿಡಿಯೋಗ್ರಾಫ್ ಮಾಡ್ತಾ ಇದೆ, ಈಗ ಇಲ್ಲಿ ಏನನ್ನು ಚಿತ್ರೀಕರಣ ಮಾಡ್ತಾ ಇದೆ ಅದು ಅನುಭವ. ಯಾವುದು ಸೇವ್ ಆಗ್ತಾ ಇದೆ ಅದು ಮೆಮೊರಿ. ಏಕಕಾಲದಲ್ಲಿ ನಡೀತಾ ಇದೆ ಇದು. ಈ ಅನುಭವ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ಮೆಮೊರಿನೂ ಆಗ್ತಾ ಇರುತ್ತೆ. ನಾವೇನು ಮಾಡ್ತೀವಿ ಅಂದರೆ, ಈ ಅನುಭವ ಮುಗಿದ ಮೇಲೆ ಇದು ತೆಗೆದು ನೋಡ್ತೀವಿ, ಏನಾಯಿತು, ಯಾಕಾಯಿತು, ಹೆಂಗಾಯಿತು ಅಂತ. ಆ ಮೂಮೆಂಟಲ್ಲಿ ಇದನ್ನು ನಿಲ್ಲಿಸದೆ ಇದನ್ನು ನೋಡೋಕ್ಕಾಗಲ್ಲ. ಜೀವನ ಅನುಕ್ಷಣ ಇದು. ಅದಕ್ಕೆ ಡೋಂಟ್ ಗೆಟ್ ಕಾಟ್ ಇನ್ ದ ಪಾಸ್ಟ್ ಅಂತ ಹೇಳೋದು. ಪಾಸ್ಟ್ ಈಸ್ ನೀಡೆಡ್ ಫಾರ್ ದ ವರ್ಲ್ಡ್ ಆಫ್ ಥಿಂಗ್ಸ್. ವಸ್ತು ಪ್ರಪಂಚಕ್ಕೆ. ಯಾಕ್ರಿ ಹೋದ ವಾರ 400 ರೂಪಾಯಿ ಅಂದರೆ ಇವತ್ತು 500 ರೂಪಾಯಿ ಹೇಳ್ತಾ ಇದ್ದೀರಾ? ಯಾಕ್ರಿ ಆ ಅಂಗಡಿಲಿ ಅಷ್ಟು ಇವಾಗ ಹಿಂಗೆ ಹೇಳ್ತಿದ್ದೀರಾ? ವಸ್ತು ಪ್ರಪಂಚಕ್ಕೆ ಫೋಲ್ಡರ್ಗಳು ಬೇಕಾಗಿರೋದು. ಸೊ ಜೆ ಕೃಷ್ಣಮೂರ್ತಿ ಹೇಳ್ತಾರೆ, ಲೈಫ್ ಇಸ್ ಅ ಕಾನ್ಸ್ಟಂಟ್ ಎಕ್ಸ್ಪೀರಿಯನ್ಸಿಂಗ್ ಲೈಕ್ ಫ್ಲೋ ಆಫ್ ದ ರಿವರ್. ವೆನ್ ದ ರಿವರ್ ಸ್ಟಾಪ್ಸ್ ಅಂಡ್ ಟು ಸಿ ವಾಪಸ್. ತಲಕಾವೇರಿಯಿಂದ ಬಂದೆ ನಾನು, ಶ್ರೀರಂಗಪಟ್ಟಣದವರೆಗೂ ಬಂದಿದ್ದೀನಿ, ಮಂಡ್ಯ ಆಗಿ ಹೋಗ್ತಾ ಇದ್ದೀನಿ ಅಂತ ತಿರುಗಿ ಯಾವಾಗಾದರೂ ಅಲ್ಲಮ್ಮ ಪ್ರಭು ಹೇಳ್ತಾರೆ, ಹರಿವ ನದಿಗೆ ಮೈಯೆಲ್ಲ ಕಾಲು, ಸುಳಿವ
ಉರಿವ ಅಗ್ನಿಗೆ ಮೈಯೆಲ್ಲ ಮುಖ, ಸಾರಿ, ಉರಿವ ಬೆಂಕಿಗೆ ಮೈಯೆಲ್ಲ ನಾಲಿಗೆ, ಬೀಸುವ ಗಾಳಿಗೆ ಮೈಯೆಲ್ಲ ಮುಖ. ಅಂದರೆ ಲೈಫ್ ಈಸ್ ಎ ಕಾನ್ಸ್ಟೆಂಟ್ ಫ್ಲೋ. ಬೆಂಕಿ ಎಲ್ಲಾದರೂ ಒಂದು ಕಡೆನಾದರೂ ಸುಡಲ್ವಾ? ನಮಗೆ ಬಾಯಿ ಇಲ್ಲಿದೆ, ಇಲ್ಲಿ ಮಾತ್ರ ತಿಂತೀವಿ, ಇಲ್ಲಿ ತಿನ್ನೋಕ್ಕಾಗಲ್ಲ ಅಲ್ವೇ? ಹಾಗೆ ಬೆಂಕಿ ನಾಲ್ಗೆ ಮೇಲೆ ಮಾತ್ರ ಇದೆಯಾ, ಕೆಳಗೆ ಸುಡಲ್ವಾ? ಮೈಯೆಲ್ಲ ನಾಲಿಗೆ ಎಲ್ಲ ಕಡೆನೂ ತಿನ್ಕೊಂಡು 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 ಬೂದಿ 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 ಬೂದಿ. ನಮ್ಮ ಕಾಲಲ್ಲಿ ಮಾತ್ರ ನಡಿತೀವಿ, ಕೈಯಲ್ಲಿ ನಡೆಯೋದಿಲ್ಲ. ಅನ್ಲೆಸ್ ಯು ಆರ್ ಎ ಯೋಗ ಪಟು. ನದಿ ಎಲ್ಲ ಕಡೆ ಕಾಲದಕ್ಕೆ. ಜೀವನ ಆ ಥರ ಕಾನ್ಸ್ಟೆಂಟ್ ಎಕ್ಸ್ಪೀರಿಯನ್ಸಿಂಗ್. ದ ಮೂಮೆಂಟ್ ಯು ಗೋ ಟು ಮೆಮೊರಿ ಯು ಮಿಸ್ ದ ಲೈಫ್. ದಟ್ ಈಸ್ ಸ್ಪಿರಿಚುಯಾಲಿಟಿ. ನಾಟ್ ದಟ್ ಯು ಶುಡ್ ನಾಟ್ ಗೋ ಟು ಮೆಮೊರಿ. ಈಗ ನೋಡ್ರಿ, ಒಂದು ಕ್ಯಾಮ್ರಾ ತಗೋತೀರ, ಒಂದು ಕ್ಲಿಕ್ ಮಾಡಿಬಿಟ್ಟು ಹಿಂಗೆ ನೋಡ್ತೀರಲ್ವಾ? ಹಿಂಗೆ ನೋಡುವಾಗ ಯು ಆರ್ ವಿತ್ ದ ಮೆಮೊರಿ. ಆ ಕ್ಲಿಕ್ಕಿಂಗ್ ಈಸ್ ಹಿಯರ್ ನೌ. ಆ್ಯಂಡ್ ಲೈಫ್ ವಿಲ್ ನೆವರ್ ಸಿ ಲೈಕ್ ದಿಸ್ ಬಿಕಾಸ್ ಕಾನ್ಸ್ಟೆಂಟ್ಲಿ ಇಟ್ ಈಸ್ ಹ್ಯಾಪ್ನಿಂಗ್. ಒಂದು ಟ್ರೀ ಯಾವತ್ತು ಬೆಳೆಯೋದು ನಿಂತಿದೆ, ಹಾಗೆ ನಮ್ಮ ಲೈಫ್ ಯಾವ ಕ್ಷಣಕ್ಕೂ ಹಿಂತಿರುಗಿ ನೋಡೋ ಅಗತ್ಯ ಇಲ್ಲ. ಬಿಕಾಸ್ ವಿ ಮಿಸ್ ದಿಸ್ ಮೂಮೆಂಟ್. ಒಂದು ಕ್ಷಣ ಹಿಂತಿರುಗಿ ನೋಡಿದ್ನ, ಐ ಮಿಸ್ ದಿಸ್ ಮೂಮೆಂಟ್. ದಿನ ಇಡೀ ಮೆಮೊರಿನಲ್ಲೇ ಹೋಗಿ ತಾಟಲ್ಲಿ ಕಳ್ಕೊಂಡ್ರೆ ಕಾಂಟ್ ಯು ಸಿ ಹೌ ಯು ಆರ್ ಮಿಸ್ಸಿಂಗ್ ಯುವರ್ ಲೈಫ್? ಒಂದೆಷ್ಟು ಚೆನ್ನಾಗಿದೆ ಒಂದು ಕನ್ನಡ ಹಾಡು. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸುಖವಿದೆ. ಎಷ್ಟು ಚೆನ್ನಾಗಿದೆ. ನಮ್ಮನ್ನು ನಾವು ಮರಿತಾ ಇರೋದು ಮಿಕ್ಸಪ್. ನಮಗೆ ಸೈಂಟಿಫಿಕ್ಕು ಗೊತ್ತಿದೆ, ಆದರೆ ಜೀವದ ಮೇಲೆ ಆಗ್ತಾಯಿದ್ದೀವಿ, ವ್ಯಕ್ತಿಗಳ ಮೇಲೆ ಆಗ್ತಾಯಿದ್ದೀವಿ. ಯಾಕಿಂಗ ಎಲ್ಲ ಮಾಡಿದೆ? ಕಂಪ್ಯಾರಿಸನ್, ಅನಲೈಸಿಂಗ್, ಕ್ರಿಟಿಸೈಸಿಂಗ್, ವೇಯಿಂಗ್, ವ್ಯಾಲ್ಯೂಯಿಂಗ್. ಯೂಸ್ ಮಾಡದೇ ಇದ್ದರೆ ವೆಹಿಕಲ್ ಹಾಳಾಗೋಗುತ್ತೆ ಅಲ್ವಾ? ಅದನ್ನು ವಾರಕ್ಕೊಂದ್ಸಲ ಮಾತ್ರ ಈಚೆ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಆಚೆ ಒಳಗಿಟ್ರೆ ಇಟ್ಸ್ ನಾಟ್ ಸೈಂಟಿಫಿಕ್. ಜೀವನ ಮಿಕ್ಸರ್ ಓಡಿಸ್ತಾ ಇದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವಳು ಕೆಲಸದವಳೇ ಇರಲಿ, ಹೆಂಡತಿನೇ ಇರಲಿ, ಮಗಳಿರಲಿ, ತಾಯಿ ಇರಲಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾ ಇದ್ರೆ ವೆಹಿಕಲ್ಗೆ ವಾರಕ್ಕೊಂದ್ಸಲ ಈಚೆ ತೆಗೆಯೋದು ಜೀವನ, ಅನುಕ್ಷಣ ಓಡಿಸೋದು. ನಮಗೆ ವಾರಕ್ಕೊಂದ್ಸಲ ಅಥವಾ ಆಯುಧ ಪೂಜೆಗೊಂದ್ಸಲ ಅಥವಾ ಆವಾಗವಾಗ ತೊಳಸ್ಬೇಕು, ಆವಾಗವಾಗ ಸರ್ವಿಸ್ ಮಾಡಿಸ್ಬೇಕು, ಆವಾಗವಾಗ ರೆಸ್ಟ್ ಕೊಡಬೇಕು ಅಂತ ಗೊತ್ತು. ಆದರೆ ಅದು ವಸ್ತುಗಲ್ಲ, ವಸ್ತುಗೆ ಮಾತ್ರ ಅಲ್ಲ, ಜೀವಕ್ಕೂ ಒಂದು ರಿಲ್ಯಾಕ್ಸೇಷನ್ ಬೇಕು. ಜೀವಕ್ಕೂ ಊಟದಾಗಿಂದ ಸಾಯೋವರೆಗೂ ಅಡುಗೆ ಮನೇಲಿ ಇರೋದು ಬೇಕಾಗಿಲ್ಲ. ಒಂದು ದಿನನಾದರೂ ಅಡುಗೆ ಮನೆ ಬೇಕಾಗಿಲ್ಲ, ಒಂದು ದಿನನಾದ್ರು ಗುಡಿಸೋದು ಬೇಕಾಗಿಲ್ಲ, ಒಂದು ದಿನನಾದ್ರು ಎಲ್ಲರ ಥರ ನಾವು ಟಿ ವಿಲಿ ನಿಂತ್ಕೊಂಡು ನೋಡಬೇಕಲ್ಲ. ರಾತ್ರಿ ಆದಂಗೆ ಎಲ್ಲ ತೊಳಿ ಹಾಕು, ಬೆಳಿಗ್ಗೆ ಎಲ್ರಿಗಿಂತ ಮೊದಲೆದ್ಬಿಟ್ಟು ಅಡುಗೆ ಮನೆ ಒಳಗೆ ಸೇರ್ಕೊ, ಮತ್ತು ರಾತ್ರಿ ಎಲ್ರಿಗಿಂತ ಲಾಸ್ಟಿಗೆ ಬಾ. ಇದರಿಂದ ಅವ್ರಿಗೊಂದು ಬ್ರೇಕ್ ಬೇಕಾಗಿದೆ, ವೆಹಿಕಲ್ಗೆ ಮಾತ್ರ ಅಲ್ಲ. ನಮಗೆ ಗೊತ್ತಿದೆಯಲ್ಲ, ಓಡ್ತಾ ಇರೋ ಕಂಪ್ಯೂಟ್ರಿಗೆ 6 ಅವರ್ಸ್ ಮೇಲೆ ಬ್ಯಾಟ್ರಿ ಹೋಗ್ಬಿಡುತ್ತೆ ಅಂತ ಗೊತ್ತು ತಾನೆ, ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಅಂತ ಗೊತ್ತು ತಾನೆ. ಹಾಗೆ ಜೀವಕ್ಕೂ ಚಾರ್ಜಿಂಗ್ ಇದೆ, ಜೀವನ ಡ್ರೈ ಔಟ್ ಆಗುತ್ತೆ. ಸೊ ನಾವು ಸೈಂಟಿಫಿಕ್ ಏನಿದ್ದೀವಿ, ವಸ್ತುಗಳ ಜೊತೆ ಏನು ಪ್ರೀತಿಸ್ತೀವಿ, ಸೋಫಾ ಪ್ರೀತಿಸ್ತೀವಿ, ಮನೆ ಪ್ರೀತಿಸ್ತೀವಿ, ಅಧಿಕಾರ ಪ್ರೀತಿಸ್ತೀವಿ, ಹಣ ಪ್ರೀತಿಸ್ತೀವಿ, ಪ್ರೀತಿ ಗೊತ್ತು ನಮಗೆ, ಆದರೆ ರಾಂಗ್ ಪ್ಲೇಸ್ಗೆ ಹಾಕಿದ್ದೀವಿ. ಅವುಗಳು ಬೇಕು, ಸೈಂಟಿಫಿಕ್ ಆಗಿರಬೇಕು. ಅದು ಎಷ್ಟು ಬೇಕು, ಇವತ್ತೇನಕ್ಕೆ ಬೇಕು, ಎಷ್ಟು ದುಡಿಬೇಕು, 10 ವರ್ಷಕ್ಕೆ ಏನು ಪ್ಲ್ಯಾನ್ ಮಾಡಬೇಕು, ಸೈನ್ಸ್ ಅದು. ಜೀವದ ಜೊತೆ ಪ್ರೇಮ ಇರಬೇಕು, ಸ್ವಯಂ ಜೊತೆ ಅಟ್ಯಾಚ್ಮೆಂಟು ಇಲ್ಲ, ಡಿಟ್ಯಾಚ್ಮೆಂಟು ಇಲ್ಲ, ಮಿಸ್ಟಿಕಲ್ ಆಗಿರಬೇಕು. ಸೊ ಟ್ರಿನಿಟಿ, ತ್ರಿಮೂರ್ತಿ, ಆಧ್ಯಾತ್ಮಿಕವಾಗಿ ತ್ರಿಮೂರ್ತಿ ಅಂದರೆ ನೀವೇ ತ್ರಿಮೂರ್ತಿ ಆಗಿದ್ದೀರಾ, ನಾನು ತ್ರಿಮೂರ್ತಿ ಆಗಿದ್ದೀರಾ, ಪ್ರತಿಯೊಬ್ಬರು ತ್ರಿಮೂರ್ತಿಗಳು. ಯಾವ ಥರ ಅಂದರೆ
ಬಿ ಸೈಂಟಿಫಿಕ್ ಟು ದ ಥಿಂಗ್ಸ್. ವಸ್ತು ಪ್ರಪಂಚದಲ್ಲಿ ವೈಜ್ಞಾನಿಯಾಗಿರು, ಜೀವ ಪ್ರಪಂಚದಲ್ಲಿ ಪ್ರೇಮಿಯಾಗಿರು. ಪ್ರೇಮದ ನಿಯಮಗಳನ್ನು ಅಳವಡಿಸು ಜೀವ ಪ್ರಪಂಚದಲ್ಲಿ. ವಸ್ತು ಪ್ರಪಂಚದಲ್ಲಿ ಪ್ರೇಮ ಇಲ್ಲ. ಐ ಟ್ರಸ್ಟ್ ಯು. ನೋ ನೋ ನೋ, ಅಂಗಡಿಯವನ್ನ ಟ್ರಸ್ಟ್ ಯು ಇಲ್ಲ, ಟ್ರಸ್ಟ್ ಮೀ ಅಂತ ಅವನು ಹೇಳಬಾರ್ದು, ನಾವು ಕೇಳಬಾರ್ದು. ಅಲ್ಲಿ ಸೈನ್ಸಲ್ಲಿ ಕೂತ್ಕೊಂಡ್ಬಿಟ್ಟು ಏನಾದರೂ ಪರೀಕ್ಷೆ ಮಾಡುವಾಗ ಐ ವಿಲ್ ಟ್ರಸ್ಟ್ ಅಂದರೆ ತೆರ್ಕೊಳ್ತದ? ಅದೇನೇ? ಅಥವಾ ಡಿಸೆಕ್ಟ್ ಮಾಡಬೇಕಾ, ಹುಡುಕ್ಬೇಕಾ, ಕಷ್ಟಪಟ್ಟು ಅದ್ರ ಮೇಲೆ ವರ್ಕ್ ಮಾಡ್ತಾನೆ ಇರಬೇಕಾ? ವೈ 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 ಅಂತ. ವಸ್ತು ಪ್ರಪಂಚದಲ್ಲಿ ಟ್ರಸ್ಟ್ ಇಲ್ಲ. ಸೊ ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಒಂದಲ್ಲ ಒಂದು ಕ್ರಿಯೆ ನಡೀತಾನೇ ಇರುತ್ತೆ. ಅದು ಆಲಿಸುವಿಕೆನೂ ಆಗಿರ್ಬೋದು, ಸುಮ್ಮನೆ ಇರುವುದಾಗಿರ್ಬೋದು. ಪ್ರತಿ ಕ್ಷಣದಲ್ಲೂ ನೀವು ಒಂದಲ್ಲ ಒಂದು ಕ್ರಿಯೆ ಮಾಡ್ತಿರ್ತೀರ. ಆ ಕ್ರಿಯೆ ವಸ್ತುಗಳ ಜೊತೆ ಇರುತ್ತೆ, ಅಥವಾ ಜೀವದ ಜೊತೆ ಇರುತ್ತೆ, ಅಥವಾ ಸ್ವಯಂ ಜೊತೆ ಇರುತ್ತೆ. ಯಾವುದರ ಜೊತೆ ಇರುತ್ತೆ ಆಗ ಅವುಗಳ ನಿಯಮಗಳು ಏನು ಅಂತ ಅರಿತು ಆ ನಿಯಮಗಳನ್ನ ಮಾತ್ರ ಪಾಲಿಸೋದು ಸ್ಟ್ರೆಸ್ ಫ್ರೀ ಲೈಫ್ಗೆ ಅಡಿಪಾಯ ಹಾಕಿದಂಗೆ. ಸಮಾಧಾನದ ಜೀವನ, ಅತ್ಯಾಪ್ತ ಸಂಬಂಧಗಳು, ಪ್ರೇಮಪೂರ್ಣ ವಾತಾವರಣ, ಕರುಣಾಪೂರ್ಣ ಹೃದಯ, ಸೇನ್ ಮೈಂಡ್ ಎಲ್ಲ ನಿಮ್ಮ ಆಸ್ತಿ, ನಿಮ್ಮ ಜೀವನ. ಇದನ್ನು ಧಾರ್ಮಿಕ ಜೀವನ ಅಂತ ಹೇಳಲಾಗುತ್ತೆ. ಥ್ಯಾಂಕ್ ಯು ಸೊ ಮಚ್.